Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋದು ಹೊಸ ಒಂದು ಮಿನಿ ಮ್ಯಾರಥಾನ್ CA ಫೌಂಡೇಶನ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ನ ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಮತ್ತೆ ಅದರ ಆನ್ಸರ್ ಅನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಸ್ವಲ್ಪ ಜಾಸ್ತಿ ಕ್ವೆಶ್ಚನ್ಸ್ ನಮಗೆ ಡಿಸ್ಕಸ್ ಮಾಡಲಿಕ್ಕೆ ನಮಗೆ ಆಗಬಹುದು. ಸೊ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಸೊ ಫಸ್ಟ್ ಕ್ವೆಶ್ಚನ್ ನಮಗೆ ನೋಡುವ. ಫುಲ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇನ ಟೋಟಲ್ 9 ಯೂನಿಟ್ ಅಲ್ಲಿ ಏನೆಲ್ಲ ಬರುತ್ತೋ ಅದರೆಲ್ಲ ಮೇನ್ ಕ್ವೆಶ್ಚನ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಒನ್ ಕ್ವೆಶ್ಚನ್ ನಂಬರ್ 7. ಯಾಕೆ ಕ್ವೆಶ್ಚನ್ ನಂಬರ್ 7 ಅಂತ ಹೇಳಿದ್ರೆ ಕ್ವೆಶ್ಚನ್ ನಂಬರ್ 6 ತನಕ ನಾವು ಎರಡು ಸಣ್ಣ ವಿಡಿಯೋ ಮಾಡಿ ನಮ್ಮ ಇದೇ ಚಾನಲ್ ನಾವು ಅಪ್ಡೇಟ್ ಮಾಡಿದ್ದೀವಿ. ಸೊ ನಿಮಗೆ ಅದನ್ನು ವಿಸಿಟ್ ಮಾಡಬಹುದು. ಓಕೆ, ವಿಲ್ ರೀಡ್ ದ ಕ್ವೆಶ್ಚನ್. So Mr. Path applied for a job as a principal of a school and the school management decided to appoint him. So one member of the school management committee privately informed Path that he was appointed but official communication was not given by the school. So ಇಲ್ಲಿ 3 parties ಇದೆ. Applied ಮಾಡಿದ Path and that member and the school management. So ಇಲ್ಲಿ ಆಫರ್ ನೀಡಿರೋದು ಯಾರು? ಆಫರ್ ಜಾಬ್ ಆಫರ್ ಲೆಟರ್ ಕೊಟ್ಟಿರೋದು ಮ್ಯಾನೇಜ್ಮೆಂಟ್ ಅಂಡ್ ಇಟ್ಸ್ ಕಮ್ಯುನಿಕೇಶನ್ ಮಾಡಿದ್ದು ಬೇರೊಬ್ರು. ಓಕೆ, ಪ್ರೈವೇಟ್ಲಿ ಇಲ್ಲಿ ಕರೆಕ್ಟಾಗಿ ಹೇಳಿದ್ರೇನು? ಪ್ರೈವೇಟ್ಲಿ ಕಮ್ಯುನಿಕೇಶನ್ ಮಾಡಿದ್ದಾರೆ. ಓಕೆ, ಲೇಟರ್ ದ ಮ್ಯಾನೇಜ್ಮೆಂಟ್ ಆಫ್ ದ ಸ್ಕೂಲ್ ಡಿಸೈಡ್ ಟು ಅಪಾಯಿಂಟ್ ಸಮನ್ ಎಲ್ಸ್ ಆಸ್ ಎ ಪ್ರಿನ್ಸಿಪಲ್. ಪಾರ್ಥನ ಅಪಾಯಿಂಟ್ ಮಾಡೋದು ಬೇಡ, ಬೇರೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡುವ ಅಂತ ಯಾರು ಡಿಸೈಡ್ ಮಾಡಿದ್ರು? ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದ್ರು. ಓಕೆ, ಮಿಸ್ಟರ್ ಪಾರ್ತ್ ಏನು ಮಾಡಿದ? ಈ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಅಗೇನ್ಸ್ಟ್ ಕಂಪ್ಲೇಂಟ್ ಕೊಟ್ಟ. ಯಾಕಂತಂದ್ರೆ ನೀವು ನನ್ನನ್ನು ಅಪಾಯಿಂಟ್ ಮಾಡ್ತೀರಾ ಅಂತ ಹೇಳಿ ಈಗ ಅಪಾಯಿಂಟ್ಮೆಂಟ್ ಆಫರ್ ಕೊಟ್ಟು ಪ್ರಾಮಿಸ್ ಕೊಟ್ಟು ಮತ್ತೆ ನೀವು ಚೇಂಜ್ ಮಾಡ್ತಾ ಇದ್ದೀರಾ. ಸೊ ನಾನು ಯಾವತ್ತು ಪರ್ಮಿಷನ್ ಕೊಡಲ್ಲ, ಐ ವಿಲ್ ಫೈಲ್ ಎ ಕೇಸ್ ಅಗೇನ್ಸ್ಟ್. ಈ ತರ ಪಾರ್ತ್ ಕೇಸ್ ಫೈಲ್ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ತಾನಾ ಇಲ್ವಾ? ಸೊ ಇಲ್ಲಿ ಇಸ್ ಬೇಸಿಕ್ ಕಾನ್ಸೆಪ್ಟ್. ಇಟ್ ಈಸ್ ಬೇಸಿಕ್ ಕಾನ್ಸೆಪ್ಟ್. ಅಕ್ಸೆಪ್ಟೆನ್ಸ್ ಯಾರು ಕಮ್ಯುನಿಕೇಶನ್ ಮಾಡಬೇಕು? ಸೊ ಇಲ್ಲಿ ಕರೆಕ್ಟ್ ಆಗಿ ನೋಡುವಾಗ ಆಸ್ ಪರ್ ದ ರೂಲ್ಸ್ ಅಂತ ಹೇಳುವಾಗ ರೂಲ್ಸ್ ಗವರ್ನಿಂಗ್ ಅಕ್ಸೆಪ್ಟೆನ್ಸ್ ಅಂತ ಹೇಳೋ ಪಾಯಿಂಟ್ ಇದೆ. ನಾವು ನೋಡಿದೊಂದು ವಿಷಯ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಆಸ್ ಪರ್ ದ ರೂಲ್ಸ್ ಆಫ್ ಅಕ್ಸೆಪ್ಟೆನ್ಸ್ ದ ಅಕ್ಸೆಪ್ಟೆನ್ಸ್ ಶುಡ್ ಬಿ ಕಮ್ಯುನಿಕೇಟೆಡ್ ಬೈ ದ ಆಫರಿ ಟು ದ ಆಫರರ್ ವಿತ್ ಆಫರಿ ಓನ್ಲಿ. ದ ಆಫರಿ ಶುಡ್ ಕಮ್ಯುನಿಕೇಟ್ ಆರ್ ಈಸ್ ಆಥೋರೈಸ್ಡ್ ಏಜೆಂಟ್. Communication of acceptance by the third person cannot be considered as a valid acceptance. So ಇಲ್ಲಿ ನಾನು ಜಾಬ್ ಮಾಡ್ತೇನೆ, ಸೊ ಜಾಬ್ ಆಫರ್ ಲೆಟರ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡುವಾಗ ನಾವು ಜಾಬಿನ ವಿಷಯದಲ್ಲಿ ನೋಡುವಾಗ ಪ್ರಿನ್ಸಿಪಲ್ ಆ ಒಂದು ಪೋಸ್ಟ್ಗೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಫರ್ ಕೊಟ್ಟು ಆಫರ್ ಅನ್ನು ಪಾರ್ತ್ ಅಕ್ಸೆಪ್ಟ್ ಮಾಡಿದ. ಸೊ ಇಲ್ಲಿ ನಾವು ಆ ಥರ ಅಲ್ಲ, ಜಾಬಿನ ವಿಷಯದಲ್ಲಿ ಹೇಳುವಾಗ ನಾನು ಇಂಟರ್ವ್ಯೂ ಇಟ್ ಈಸ್ ಅನ್ ಆಫರ್ and they accepted it. Interview it is an offer and they have accepted it. But accept agida anta heli communication management kodliಲ್ಲ. ಇಂಟರ್ವ್ಯೂಗೆ ಸೆಲೆಕ್ಷನ್ ಮಾಡಿದ್ದಾನೆ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಆ ಒಂದು ಪ್ರಿನ್ಸಿಪಲ್ ಮೀನ್ಸ್ ಆ ಒಂದು ಮ್ಯಾನೇಜ್ಮೆಂಟಿನ ಹೆಡ್ ಯಾವುದೇ ರೀತಿಯಲ್ಲಿ ಪಾರ್ಥಗೆ ಇನ್ಫಾರ್ಮೇಶನ್ ಮಾಡಿಲ್ಲ. ಸೊ ಇನ್ ದ್ಯಾಟ್ ಸಿಚುವೇಶನ್ ಇಲ್ಲಿ ಯಾರು ಕಮ್ಯುನಿಕೇಶನ್ ಮಾಡಿದ್ದು? ಸೇಮ್ ಸ್ಕೂಲಿನ ಮ್ಯಾನೇಜ್ಮೆಂಟಿನ ಒಬ್ಬ ವ್ಯಕ್ತಿನೇ ಕಮ್ಯುನಿಕೇಶನ್ ಮಾಡಿದ್ದು. ಆದರೆ ಆ ಕಮ್ಯುನಿಕೇಶನ್ ಮಾಡಲಿಕ್ಕೆ ಅವನನ್ನು ಯಾರಾದರೂ ಅಪಾಯಿಂಟ್ ಮಾಡಿದಾರಾ? ಇಲ್ಲ. ಸೊ ಈ ಕಾನ್ಸೆಪ್ಟ್ ಬೇಸ್ ಬರುತ್ತೆ. ಈಸ್ ಆಥೋರೈಸ್ಡ್ ಏಜೆಂಟ್. ಸೊ ಇಲ್ಲಿ ಕರೆಕ್ಟ್ ಆಗಿ ನೋಡೋದು ಈ ಒಂದು ಮೆಂಬರ್ ಆಥೋರೈಸ್ಡ್ ಏಜೆಂಟಾ ಅಲ್ವಾ ಎಂಬ ವಿಷಯದ ಮೇಲೆ ಕ್ವೆಶನ್ ಬರುತ್ತೆ. ಸೊ ಇಲ್ಲಿ ದಿಸ್ ಇಸ್ ದ ಲೋ. ಓಕೆ, ದಿಸ್ ಇಸ್ ದ ಲೋ, ದಿಸ್ ಇಸ್ ಅ ಪ್ರೊವಿಷನ್. ಓಕೆ, ದಿಸ್ ಇಸ್ ಅ ಪ್ರೊವಿಷನ್. ಓಕೆ, ದಿಸ್ ಇಸ್ ಅ ಪ್ರೊವಿಷನ್. ನೆಕ್ಸ್ಟ್ ಇಲ್ಲಿ ಏನು ನಡೆದದು? ಅಪ್ಲೈಡ್ ಫಾರ್ ಎ ಜಾಬ್ ಅಂಡ್ ಮಿಸ್ ಅಪಾಯಿಂಟೆಡ್ ಅಂಡ್ ಸಮನ್ ಎಲ್ಸ್. ಓಕೆ, ಕ್ಲಿಯರಾ? ಇದು ಫ್ಯಾಕ್ಟ್. ಓಕೆ, so in the instance case or in the above case, so in this case you can write anything, ಯಾವುದು ಬೇಕಾದ್ರೆ ನಮ್ಗೆ ಬರೀಬಹುದು, ಅದು ಇಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಒನ್, on the basis of this one communication of appointment of Mr. Path should be made by the school manager. This is a conclusion, right? This is a conclusion and you have to write it as a conclusion. The school committee or by the authorized agent. Communication by a third party cannot be termed as a communication of acceptance. Therefore ಆ ಒಂದು ಸ್ಕೂಲ್ ಮ್ಯಾನೇಜ್ಮೆಂಟಿನ ಮೆಂಬರ್ ಕಮ್ಯುನಿಕೇಶನ್ ಮಾಡಿದ್ದು ಅವರು ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮ್ಯುನಿಕೇಶನ್ ಮಾಡಿದಾರನ? ಅಲ್ಲ. ಓಕೆ, therefore it is not valid was formed between Mr. Parth and the school. Therefore even though Mr. cannot file a suit against the school management for the cancellation of his appointment. So ಇಲ್ಲಿ ಕ್ವೆಶ್ಚನ್ ಕೇಳಿರೋದೇನು? ಸಕ್ಸಸ್ಫುಲ್ ಅಂತ ಕೇಳಿದ್ದಾರೆ. ಸ್ಟೇಟ್ ದ ರೀಸನ್ಸ್ ವಿಲ್ ಪಾರ್ಟ್ ಬಿ ಸಕ್ಸಸ್ಫುಲ್ ಇನ್ ಎ ಸೂಟ್ ಅಗೇನ್ಸ್ಟ್ ಸ್ಕೂಲ್. ಯು ಕ್ಯಾನ್ ಆ್ಯಡ್ ಒನ್ ಮೋರ್ ಥಿಂಗ್. ಇಲ್ಲಿ ಕೇಸ್ ಫೈಲ್ ಮಾಡೋಕ್ಕಾಗಿಲ್ಲ ಅಂತ, ಇಲ್ಲಿ ಫೈಲ್ ಮಾಡಿದರೆ ಸಕ್ಸಸ್ ಆಗುತ್ತಾ ಅಂತ ಕ್ವೆಶ್ಚನ್ ಇರೋದು. ಸೊ ಯು ಕ್ಯಾನ್ ಸೇ ದ್ಯಾಟ್ ಫೈಲ್ ಮಾಡಿದರೆ ಸಕ್ಸಸ್ ಆಗಲ್ಲ ಅಂತ ಕೂಡ ಒಂದು ಆ್ಯಡ್ ಮಾಡಿ. ಯಾಕಂತ ಹೇಳಿದ್ರೆ ಕ್ವೆಶ್ಚನ್ ಇದು ICAN ಆನ್ಸರ್, ಆದರೆ ಕರೆಕ್ಟಾಗಿ ನೋಡುವಾಗ ಕ್ವೆಶ್ಚನ್ ಬೇರೆ ಥರ ಇದೆ, ಆನ್ಸರ್ ಬೇರೆ ಥರ ಇದೆ. ಸೊ ಯು ಹ್ಯಾವ್ ಟು ರೈಟ್ ಈವನ್ ದೋ ಕೇಸ್ ಫೈಲ್ ಮಾಡಿದ್ರು ಸಕ್ಸಸ್ ಆಗಲ್ಲ ಅಂತೇಳಿ ನಾವು ಬರಿಬೇಕು. ಕರೆಕ್ಟ್? ಕ್ಲಿಯರಾ? ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವೆಶ್ಚನ್, 8th ಕ್ವೆಶ್ಚನ್.
Rahul was a disc jockey at a 5-star hotel, DJ artist. As per the contract, he is supposed to perform every weekend. Twice in every week, Saturday, Sunday performance ಮಾಡಬೇಕು. Per day, Saturday 2500, Sunday 2500 ಸಿಗುತ್ತೆ. However, so after a month, Rahul willfully absent himself from the performance. Okay, taking into account this case, 3 questions. First one, ಈಗ ಎಷ್ಟು ತಿಂಗಳಿಗೆ ಎವ್ರಿ ವೀಕೆಂಡ್, ಎಷ್ಟು ತಿಂಗಳಿಗೆ ಅಂತಲ್ಲ ಎವ್ರಿ ವೀಕೆಂಡ್. ಸೊ ಒಂದು ತಿಂಗಳು ಅವನು ಫುಲ್ ಪರ್ಫಾರ್ಮೆನ್ಸ್ ಮಾಡಿದ, ಮತ್ತೆ ತಿಂಗಳಿದ ಅವನು ಇವತ್ತು ಹೋಗಲ್ಲ ಅಂತೇಳಿ ವಿಲ್ಫುಲಿ ಆಬ್ಸೆಂಟ್ ಆದ. ಸೊ ಇಲ್ಲಿ ಆ ಒಂದು ದಿನ ಏನೋ ಕಸ್ಟಮರ್ಸ್ ಬಂದಾಗ DJ ಪಾರ್ಟಿ ಇರಲಿಲ್ಲ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ 5-star ಹೋಟೆಲ್ಗೆ ರಾಹುಲ್ ಜೊತೆ ಇರುವ ಕಾಂಟ್ರಾಕ್ಟ್ ಅನ್ನು ಕ್ಯಾನ್ಸಲ್ ಮಾಡ್ಬೋದಾ? ಡಸ್ ದ ಹೋಟೆಲ್ ಅಂತ ಹೇಳಿದ್ರೆ 5-star ಹೋಟೆಲ್ ಹ್ಯಾವ್ ದ ರೈಟ್ ಟು ಎಂಡ್ ದ ಕಾಂಟ್ರಾಕ್ಟ್? ಎಂಡ್ ಮಾಡ್ಬೋದಾ ಅಂತ ಫಸ್ಟ್ ಕ್ವೆಶನ್. ಸೆಕೆಂಡ್ ಕ್ವೆಶನ್, if the hotel sends out a mail to Rahul that they are interested, ಪರವಾಗಿಲ್ಲ ನೀನು ಒಂದ್ಸಲ ಈ ತರ ಮಾಡಿದ್ಯಾ, ಆದ್ರೂ ಪರವಾಗಿಲ್ಲ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಯಾರು? ಹೋಟೆಲ್. ಇದಾದ ನಂತರ ರಾಹುಲ್ ಹೇಳಿದಾನೆ ಓಕೆ ನನ್ನ ತಪ್ಪು, ನಾನು ಅಕ್ಸೆಪ್ಟ್ ಮಾಡ್ತೀನಿ, ಇನ್ನ ಆ ತರ ಮಾಡಲ್ಲ ಅಂತೇಳಿ ರಾಹುಲ್ ಏನ್ ಮಾಡಿದ? ಪರ್ಫಾರ್ಮೆನ್ಸ್ ಮಾಡ್ತಾನೆ ಅಂತ ಹೇಳಿದ. ಕ್ಯಾನ್ ದ ಹೋಟೆಲ್ ರಿಸೈನ್ ದ ಕಾಂಟ್ರಾಕ್ಟ್ ಆಫ್ಟರ್ ಎ ಮಂತ್ ಆನ್ ದಿಸ್ ಸಬ್ಸಿಕ್ವೆಂಟ್ಲಿ? ಈ ಒಂದು ರಾಹುಲ್ ತಪ್ಪು ಮಾಡಿದ್ದು ಪರವಾಗಿಲ್ಲ ಅಂತೇಳಿ ಅಕ್ಸೆಪ್ಟ್ ಮಾಡಿದ ನಂತರ ಇಲ್ಲ ನಾನು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ತೇನೆ ಅಂತೇಳಿ ಹೋಟೆಲ್ಗೆ ಹೇಳ್ಬೋದಾ? ಅಲ್ಲಿ ಮ್ಯಾನೇಜರ್ ಹೇಳಿಬೋದಾ? ನಾಟ್ ಪಾಸಿಬಲ್, ಯಾವುದೇ ರೀತಿ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಇನ್ ವಿಚ್ ಆಫ್ ದಿಸ್ ಕೇಸ್ ಟರ್ಮಿನೇಷನ್ ಆಫ್ ಕಾಂಟ್ರಾಕ್ಟ್ ಕಂಟಿನ್ಯೂಸ್? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಕ್ಯಾನ್ ದ ಹೋಟೆಲ್ ಕ್ಯಾನ್ ಕ್ಲೇಮ್ ಡ್ಯಾಮೇಜಸ್? ಈಗ ಫಸ್ಟ್ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿ ಬೇಡ ನೀನು ಹೋಗು ಅಂತ ಹೇಳಿದ್ರು, ಡ್ಯಾಮೇಜಸ್ ಸಿಗುತ್ತಾ? ಕಂಟಿನ್ಯೂ ಮಾಡಿದ್ರು ಡ್ಯಾಮೇಜಸ್ ಸಿಗುತ್ತಾ? ನಮ್ಗೆ ಗೊತ್ತಿದೆ, ಒಂದು ಪರ್ಫಾರ್ಮೆನ್ಸ್ ಮಾಡುವಾಗ ವಿಲ್ಫುಲಿ ಪರ್ಸನಲ್ ರೀಸನ್ ಕಾರಣ ಆಬ್ಸೆಂಟ್ ಆದರೆ ಕರೆಕ್ಟಾಗಿ ನಾವು ಕಲ್ತಿದ್ದೀವಿ, ದೇ ಹ್ಯಾವ್ 2 ಆಪ್ಷನ್ಸ್. ಹೂ ಇಸ್ ಆನ್ ದ 2 ಆಪ್ಷನ್ಸ್? ಯಾರು ಪ್ರಾಮಿಸ್ ಕೊಟ್ಟಿದ್ದಾರಾ ಅವರ ಅಗೇನ್ಸ್ಟ್ ಪ್ರಾಮಿಸಿಗೆ 2 ಆಪ್ಷನ್ಸ್ ಇದೆ. ಒಂದು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ಎಕ್ವಿಸೆನ್ಸ್ ಅಂತ ನಾವು ಕಲ್ತಿದ್ದೀವಿ, ಅವರಿಗೆ ಬೇಕಾದ್ರೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಬೈ ಅನಲೈಸಿಂಗ್ ಸೆಕ್ಷನ್ 39 it is understood that when a party to a contract has refused to perform, ಇಲ್ಲಿ ಯಾರು? ರಾಹುಲ್ ಮಾಡಲ್ಲ ಅಂತ ಹೇಳಿದ, ಆರ್ ಡಿಸೇಬಲ್ಡ್ ಹಿಮ್ಸೆಲ್ಫ್, ಬೇರೆ ಯಾವುದಾದ್ರೂ ರೀತಿಯಲ್ಲಿ ಅವನು ಬೇರೊಂದು ಜಾಗದಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕೆ ಹೋದ, ದಟ್ ಈಸ್ ಕಾಲ್ಡ್ ಆಸ್ ಡಿಸೇಬಲ್ಡ್ ಹಿಮ್ಸೆಲ್ಫ್. ಇನ್ನು ಒಂದೇ ಟೈಮಲ್ಲಿ 2 ಕಡೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಪರ್ಫಾರ್ಮಿಂಗ್ ಇಸ್ ಪ್ರಾಮಿಸ್ ಎಂಟೈರ್ಲಿ, ಈ ಕೆನಾಟ್ ಡೂ ಅಟ್ ಆಲ್. ಸೊ ದ ಫಾಲೋವಿಂಗ್ ರೈಟ್ ಅಕ್ರೂ ಟು ದ ಅಗ್ರೀಡ್ ಪಾರ್ಟಿ. ಯಾರು? ಪ್ರಾಮಿಸಿಗೆ 2 ರೈಟ್ ಇದೆ. ಏನು ರೈಟ್? ಕರೆಕ್ಟ್. ಇದು ಇಂಪಾರ್ಟೆಂಟ್ ಸೆಕ್ಷನ್. ಈ ಒಂದು ಸೆಕ್ಷನ್ 13 ಅಂತ ಹೇಳೋದು ಇಂಪಾರ್ಟೆಂಟ್ ಸೆಕ್ಷನ್. 2 ಆಪ್ಷನ್. ಒಂದು ಫಸ್ಟ್ ಕ್ವಶನ್, ಯು ಕ್ಯಾನ್ ಟರ್ಮಿನೇಟ್ ದ ಕಾಂಟ್ರಾಕ್ಟ್, ಯು ಕ್ಯಾನ್ ಕ್ಯಾನ್ಸಲ್ ದ ಕಾಂಟ್ರಾಕ್ಟ್. ಯಾರು ಇಲ್ಲಿ? ಯಾರು ಪ್ರಾಮಿಸಿ ಅಂತ ಹೇಳೋದು? ಪ್ರಾಮಿಸ್ ಕೊಟ್ಟದ್ದು ಯಾರು? ರಾಹುಲ್. ಪ್ರಾಮಿಸಿ ಅಂತ ಹೇಳೋದು ಹೋಟೆಲ್. ಸೊ ದೇ ಕ್ಯಾನ್ ಕ್ಯಾನ್ಸಲ್ ದ ಕಾಂಟ್ರಾಕ್ಟ್. ದಟ್ ಇಸ್ ದ ಫಸ್ಟ್ ಆಪ್ಷನ್ ವಿಚ್ ಇಸ್ ಗಿವನ್ ಟು ದ ಹೋಟೆಲ್. ಓಕೆ. ಆರ್ ಟು ಇಂಡಿಕೇಟ್ ಬೈ ವರ್ಡ್ಸ್, ಇಲ್ಲಿ ಕ್ವಶನ್ ಅಲ್ಲಿ ಏನಾಗಿತ್ತು? ಅವರು ಮೇಲ್ ಕಳಿಸಿದ್ರು, ಕರೆಕ್ಟ್ ಅಲ್ಲ? ಆರ್ ಬೈ ಕಂಡಕ್ಟ್ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅವ್ರು ಅನೌನ್ಸ್ ಮಾಡಿದ್ರು, ನೆಕ್ಸ್ಟ್ ವೀಕು ರಾಹುಲ್ ನ ಪರ್ಫಾರ್ಮೆನ್ಸ್ ಅಂತ ಹೇಳಿ ಬ್ಯಾನರ್ ಅಲ್ಲಿ ಕೊಟ್ಟರು. ಇಟ್ ಮೀನ್ಸ್ ವಾಟ್? ಅವರಿಗೆ ಏನು ತೊಂದರೆ ಇಲ್ಲ ಅಂತ ಅರ್ಥ, ಕರೆಕ್ಟ್ ಅಲ್ವಾ? ಸೊ ಇಫ್ ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಇಸ್ ಕಂಟಿನ್ಯೂಯನ್ಸ್ ಇನ್ ಬೋತ್ ದ ಕೇಸಸ್, ಇನ್ ಈದರ್ ಆಫ್ ದ 2 cases, A or B, the promisee would be able to claim damages. ಇಷ್ಟು ಓದಿದಾಗಲೇ ನಮಗೆ ಅರ್ಥ ಆಗುತ್ತೆ. 3 ಕ್ವಶನ್ ಆನ್ಸರ್ ಇಲ್ಲಿದೆ. ಫಸ್ಟ್ ಒನ್ A, B, C ಅದೇ ಆರ್ಡರ್ ಅಲ್ಲಿ ಇದೆ. ಸೊ ನಾವಿನ್ನು ಕ್ವಶನ್ ಅನ್ನು ನೋಡುವಾಗ ಟರ್ಮಿನೇಷನ್ ಮಾಡ್ಬೋದಾ? ಫಸ್ಟ್ ಒನ್ A ಕಂಪೇರ್ ಮಾಡುವಾಗ ದಿಸ್ ಇಸ್ ಸಪ್ರೇಟ್ ಟೈಪ್ ಆಫ್ ಕ್ವಶನ್ಸ್. ನಾವೀಗ ಪ್ರೊವಿಷನ್ ಅಥವಾ ಅಬ್ಸರ್ವೆನ್ಸ್ ಆರ್ ಫ್ಯಾಕ್ಟ್ ಅಥವಾ ಅನಾಲಿಸಿಸ್ ಕನ್ಕ್ಲೂಷನ್ ಅಂತ ಬರೋಕ್ಕಾಗಲ್ಲ, ಬೇರೆ ರೀತಿಯಲ್ಲಿ ನಾವು ಬರಬೇಕು. ಎಸ್ ದ ಹೋಟೆಲ್ ಹ್ಯಾಸ್ ದ ರೈಟ್ ಟು ಎಂಡ್ ದ ಕಾಂಟ್ರಾಕ್ಟ್ ವಿತ್ ರಾಹುಲ್. ಫಸ್ಟ್ ಒನ್. ಓಕೆ. ನೆಕ್ಸ್ಟ್ ಒನ್, ಈಗ ಹೋಟೆಲ್ ಹೇಳಿದ್ದು ಓಕೆ ವಿಲ್ ಕಂಟಿನ್ಯೂ ಅಂತ ಹೇಳಿದ್ರೆ ನಾಳೆ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ಲ? ಒಂದ್ಸಲ ಆದರೆ ಕಂಟಿನ್ಯೂ ಮಾಡಬೇಕು. ಇಟ್ ಕ್ಯಾನ್ ನಾಟ್ ಸಬ್ಸಿಕ್ವೆಂಟ್ಲಿ ರಿಸೈನ್ ಆರ್ ಕ್ಯಾನ್ಸಲ್ ದ ಕಾಂಟ್ರಾಕ್ಟ್ ಆನ್ ದ ಗ್ರೌಂಡ್ ಸಬ್ಸಿಕ್ವೆಂಟ್ಲಿ. ಪರ್ಫಾರ್ಮೆನ್ಸ್ ಮಾಡಿ ನೀವು ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಹೇಳಬಾರ್ದು. ಓಕೆ. ಇನ್ನೇನು ಇಲ್ಲಿ ಹೇಳಿರ್ತಾರ, ಇನ್ ಬೋತ್ ಕೇಸಸ್ ದೇ ಆರ್ ಎಂಟೈಟಲ್ಡ್ ಟು ಗೆಟ್ ದ ಡ್ಯಾಮೇಜಸ್. ಇನ್ ಬೋತ್ ಕೇಸಸ್, ಅದಿನ್ನು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿದ್ರು, ಕಾಂಟ್ರಾಕ್ಟ್ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿದ್ರು, ದೇ ಕ್ಯಾನ್ ಕ್ಲೈಮ್ ಡ್ಯಾಮೇಜಸ್. ಆ ಒಂದು ದಿನ ಅವರಿಗೆ ಆದ ನಷ್ಟ ಎಷ್ಟು ಅಂತೇಳಿ ಇವ್ಯಾಲ್ಯೂಯೇಷನ್ ಮಾಡಿ ಅದು ರಾಹುಲ್ನ ಕೈಯಿಂದ ತೆಗಿಲಿಕ್ಕೆ ಯಾರಿಗೆ ಅಧಿಕಾರ ಇದೆ? ಇಲ್ಲಿ ಪ್ರಾಮಿಸಿ ಆದ ಹೋಟೆಲ್ಗೆ ಅಧಿಕಾರ ಇದೆ. ಕರೆಕ್ಟ್ ಮಕ್ಕಳೇ? ಅರ್ಥ ಆಯ್ತು ಅಲ್ವಾ? 2 ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್, Mr. Sanjay Kothari was a big businessman having 2 sons and 1 married daughter. Okay, he decided to gift his house to his daughter, and for this purpose he called his lawyer at his house and made a written document for such a gift. Okay, ಕತೆ ಅರ್ಥ ಆಯ್ತಲ್ಲ? ಬಿಸ್ನೆಸ್ ಮ್ಯಾನಿಗೆ 3 ಮಕ್ಕಳಿದ್ದಾರೆ, 2 ಮಗ,
ಮಗಳು ಮಗಳದು ಮದುವೆ ಆಯಿತು. ಈ ಮಗಳಿಗೆ ತನ್ನ ಮನೆ ಗಿಫ್ಟ್ ಕೊಡಬೇಕು ಅಂತ ಈ ಒಂದು ಬಿಸ್ನೆಸ್ ಮ್ಯಾನಿಗೆ ಸಂಜಯ್ ಕೊತಾರಿಗೆ ಭಾರಿ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಏನು ಮಾಡಿದ, ಅವನ ಪರ್ಸನಲ್ ಲಾಯರ್ ಅನ್ನು ಕರ್ಕೊಂಡು ಹೇಳಿದ, ಸೊ ಐ ಆಮ್ ಇಂಟ್ರೆಸ್ಟೆಡ್ ಟು ಗಿಫ್ಟ್ ಮೈ ಹೌಸ್ ಟು ಮೈ ಡಾಟರ್. ಓಕೆ, ಸೊ ಲಾಯರ್ ಏನು ಮಾಡಿದ, ನಾವು ಆ ಥರ ಗಿಫ್ಟ್ ಡೀಡ್ ಮಾತ್ರ ಬರೆದ್ರೆ ಯಾವುದೇ ರೀತಿ ಪ್ರಯೋಜನ ಆಗಲ್ಲ. ವಿ ಹ್ಯಾವ್ ಟು ಗೋ ಆ್ಯಂಡ್ ರಿಜಿಸ್ಟರ್ ಇಟ್, ಪ್ರಾಪರ್ಲಿ ರಿಜಿಸ್ಟರ್ ಮಾಡಬೇಕು, ಆಗ ಮಾತ್ರ ಮಗಳ ಹೆಸರಿಗೆ ಈ ಒಂದು ಮನೆ ಸಿಗುತ್ತೆ ಅಂತೇಳಿ ಲಾಯರ್ ಅಡ್ವೈಸ್ ಮಾಡಿದ. ಸೊ ಇವರು ಏನು ಮಾಡಿದ್ರು, ರಿಜಿಸ್ಟ್ರೇಷನ್ಗೆ ರಿಜಿಸ್ಟ್ರಾರ್ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗುವ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಇಬ್ರು ತೀರಿ ಹೋದ್ರು. ಓಕೆ, ಸೊ ಇಲ್ಲಿ ಈ ಒಂದು ಗಿಫ್ಟ್ ಡೀಡ್ ಇವನ ಈ ಒಂದು ಸಂಜಯ್ ಕೊತಾರಿಯ ಮರಣದ ನಂತರ ತುಂಬಾ ದಿನ ಆದ್ಮೇಲೆ ಮಗಳಿಗೆ ಈ ಒಂದು ಡಾಕ್ಯುಮೆಂಟ್ ಸಿಗಿತು. ಅಪ್ಪ ನನ್ನ ಹೆಸರಿನಲ್ಲೇ ಗಿಫ್ಟ್ ಡೀಡ್ ಬರ್ದಿಟ್ಟಿದ್ದ, ರಿಜಿಸ್ಟ್ರೇಷನ್ ಮಾಡಿರ್ಲಿಲ್ಲ. ಸೊ ಲೇಟರ್ ಏನೋ ಕಾರಣದಿಂದ ಆ ಒಂದು ಡಾಕ್ಯುಮೆಂಟ್ ಫೌಂಡ್ ದ ಡಾಕ್ಯುಮೆಂಟ್ ಅಂಡ್ ಕ್ಲೈಮ್ ದಾಟ್ ನನಗೆ ಈ ಒಂದು ಮನೆ ಬೇಕು ಅಂತೇಳಿ ಅವಳು ಕ್ಲೈಮ್ ಮಾಡಿದ್ರು. ನಾವು ಈ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡುವಾಗ ಬೇರೆ ಒಂದು ಆಕ್ಟ್ ಕೂಡ ಬರುತ್ತೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882 ಅಂತ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ ಬರುತ್ತೆ. ಅದೇ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಆಕ್ಟ್ 19 ನೋಟ್ ಅಂತ ಹೇಳೋ ಒಂದು ಆಕ್ಟ್ ಬರುತ್ತೆ. ಆದರೆ ಇಲ್ಲಿ ಕ್ವಶನ್ ಕೇಳಿರೋದು ಏನು, ಸೊ ಎಕ್ಸ್ಪ್ಲೈನ್ ವೆದರ್ ಶಿ ಕ್ಯಾನ್ ಗೆಟ್ ದ ಹೌಸ್ ಆಸ್ ಪರ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಆಸ್ ಪರ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಸೊ ನಾವು ಗಿಫ್ಟ್ ಬಗ್ಗೆ ಕಲ್ತಿರೋದು ಎಲ್ಲಿ, ಒಂದು ಸೆಕ್ಷನ್ 25 ಅಲ್ಲಿ ಎಕ್ಸೆಪ್ಷನಲ್ ಕೇಸಸ್ ವೇರ್ ದ ಕನ್ಸಿಡರೇಷನ್ ಇಸ್ ನಾಟ್ ನೆಸೆಸರಿ, ಕರೆಕ್ಟಾ? ಅದರಲ್ಲೇ ನಾವು 2 ಪಾಯಿಂಟ್ ಕಲ್ತಿದ್ದೀವಿ. ಗಿಫ್ಟ್, ಫಸ್ಟ್ ಗಿಫ್ಟ್ ಇದೆ ನಿಮ್ಗೆ ಗೊತ್ತಿರ್ಬೋದು, ನ್ಯಾಚುರಲ್ ಲವ್ ಅಂಡ್ ಅಫೆಕ್ಷನ್, ನಿಯರ್ ರಿಲೇಶನ್ಶಿಪ್, ರಿಟರ್ನ್, ರಿಜಿಸ್ಟರ್ಡ್, ಕರೆಕ್ಟಾ? ಸೊ ಇದೇ ಕ್ವಶನ್ ನಾವು ನೋಡುವಾಗ ಸೆಕ್ಷನ್ 25 ಸಿಂಪಲ್ ಕ್ವಶನ್. ಸೆಕ್ಷನ್ 25 ಏನು ಹೇಳೋದು, ಸಿ ಪ್ರೊವೈಡ್ಸ್ an agreement made without a consideration is valid if it is expressed in writing and registered and it is made between the person standing for with natural love and affection, parent, child, relatives, and standing in the near relationship, not my cousins, okay, 5th, 6th, not like that, it's in the direct relationship. So if you are satisfying all the 4 conditions, your gift is valid. Without consideration as per section 25, it is valid, correct? So ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಪ್ಪ ಮಗಳು ಕರೆಕ್ಟ್, ನ್ಯಾಚುರಲ್ ಲವ್ ಅಂಡ್ ಅಫೆಕ್ಷನ್, ನಿಯರ್ ರಿಲೇಶನ್ಶಿಪ್ ಬರ್ದಿಟ್ಟ, ಆದ್ರೆ ಏನಾಗ್ಲಿಲ್ಲ, ರಿಜಿಸ್ಟ್ರೇಷನ್ ಆಗಲಿಲ್ಲ. ಅದಕ್ಕಿಂತ ಮುಂಚೆ ಅವನು ತೀರಿ ಹೋದ, ಕರೆಕ್ಟ್ ಅಲ್ಲ? ಇನ್ ದ ಇನ್ಸ್ಟೆನ್ಸ್ ಕೇಸ್ ದ ಟ್ರಾನ್ಸ್ಫರ್ ಆಫ್ ಹೌಸ್ ಮೇಡ್ ಬೈ ಸಂಜಯ್ ಕೊತಾರಿ ಇಸ್ ಎ ನ್ಯಾಚುರಲ್ ಲವ್ ಅಂಡ್ ಅಫೆಕ್ಷನ್ ಅಂಡ್ ನಿಯರ್ ರಿಲೇಶನ್ಶಿಪ್. ಇಟ್ ಈಸ್ ರಿಟರ್ನ್ ಬಟ್ ಇಟ್ ಈಸ್ ನಾಟ್ ರಿಜಿಸ್ಟರ್ಡ್. 4 ಕಂಡೀಷನ್ಸ್ ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡಬೇಕು, ಇಲ್ಲ ಅಂದ್ರೆ ಆ ಒಂದು ಕಾಂಟ್ರಾಕ್ಟ್ ವ್ಯಾಲಿಡ್ ಅಲ್ಲ. So hence this transfer is not enforceable and his daughter cannot get the house as a gift under the Indian Contract Act. Okay, clear? Ataitala? Yes. Next, question number 10. So Mr. Ayush, an employer, induced ಅಂತ ಹೇಳಿದ್ರೆ ಏನು, ಪ್ರೇರಣೆ. ಓಕೆ, induced his employee Mr. Bobby to sell his one of the room flat to him at less than the market value to secure promotion. ಆಯುಷ್ ಅಂತ ಎಂಪ್ಲಾಯರ್ ಮಿಸ್ಟರ್ ಬಾಬಿಗೆ ಹೇಳಿದ, ನನಗೆ 2 ಫ್ಲಾಟ್ ಇದೆಯಲ್ಲ, ಒಂದು ಫ್ಲಾಟ್ ನೀನು ಕಮ್ಮಿ ಬೆಲೆಗೆ ನನಗೆ ಸೇಲ್ ಮಾಡಿದ್ರೆ ನನ್ನ ಕಂಪನಿಯಲ್ಲಿ ನನಗೆ ಪ್ರಮೋಷನ್ ಕೊಡ್ತೀನಿ. Okay, so first of all we have to identify what is the relationship between employer and employee. ಮತ್ತೆ ಏನು ರಿಲೇಶನ್ಶಿಪ್ ಇದೆ? ಖಂಡಿತ ಎಂಪ್ಲಾಯಿ ಅಂತ ಹೇಳೋದು ಯಾರು ಹೇಳಿದ ತರಾನೇ ಕೇಳ್ತಾರೆ, ಎಂಪ್ಲಾಯರ್ ಹೇಳ್ತಾನೆ ಕೇಳ್ತಾನೆ, ಕರೆಕ್ಟ್ ಅಲ್ಲ? ಇಂಡ್ಯೂಸ್, ಇಲ್ಲಿ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದು? ಎಂಪ್ಲಾಯರ್ನ ಇನ್ಫ್ಲೂಯೆನ್ಸ್ ಮಾಡಿದ್ದು. ಸೊ ಮಿಸ್ಟರ್ ಬೋಬಿ ಏನ್ ಮಾಡಿದ, ಮಿಸ್ಟರ್ ಆಯುಷ್ಗೆ ಸೆಲ್ ಮಾಡಿದ. ಲೇಟರ್ ಮಿಸ್ಟರ್ ಬೋಬಿ, ಯಾಕೆ ನಾನು ಇಷ್ಟು ಸಣ್ಣ ಈ ಜಾಬ್ ಇಲ್ಲಿ ಪ್ರಮೋಷನ್ಗೋಸ್ಕರ ಯಾಕೆ ನಾನು ಹಾಕೊಡ್ಬೇಕು, ನನಗೆ ಕ್ವಾಲಿಫಿಕೇಶನ್ ಇದ್ರೆ ಖಂಡಿತ ನನಗೆ ಪ್ರಮೋಷನ್ ಸಿಗ್ಬೇಕಲ್ಲ. ಇವರೇನ್ ಮಾಡಿದ, ಇಲ್ಲ ನನಗೆ ನನ್ನ ಪ್ರಾಪರ್ಟಿ ವಾಪಸ್ ಬೇಕು, ಯಾಕಂತ ಹೇಳಿದ್ರೆ ನನಗೆ ಹೊರಗಡೆ ಕೊಟ್ಟಿದ್ರೆ ಜಾಸ್ತಿ ಹಣ ಸಿಗ್ತಾ ಇತ್ತು, ಆದ್ರೆ ನೀನು ಕಮ್ಮಿ ಬೆಲೆಗೆ ನನ್ನ ಕೈಯಿಂದ ಪರ್ಚೇಸ್ ಮಾಡಿದ್ದೀಯಾ ಅಂತ ಹೇಳಿ ಮಿಸ್ಟರ್ ಬಾಬಿ ಮಿಸ್ಟರ್ ಆಯುಷ್ಗೆ ಅಗೇನ್ಸ್ಟ್ ಕೇಸ್ ಮಾಡಲಿಕ್ಕೆ ಹೋದ. ಈ ಒಂದು ಸಂದರ್ಭದಲ್ಲಿ ಎಕ್ಸಾಮಿನ್ ದ ವ್ಯಾಲಿಡಿಟಿ ಆಫ್ ದಿಸ್ ಕೇಸ್. ಈ ಮಿಸ್ಟರ್ ಬಾಬಿ ಮಿಸ್ಟರ್ ಆಯುಷ್ಗೆ ಅಗೇನ್ಸ್ಟ್ ಕೇಸ್ ಕೊಟ್ಟರೆ ಸಕ್ಸೀಡ್ ಆಗ್ತಾನ, ಫೇಲ್ ಆಗ್ತಾನ? ನಮ್ಗೆ ಗೊತ್ತಿದೆ ಆಸ್ ಪರ್ ಸೆಕ್ಷನ್ 16 ಏನು, ಅನ್ಡ್ಯೂ ಇನ್ಫ್ಲೂಯೆನ್ಸ್. ಯಾವ ಟೈಪ್ ಆಫ್ ಕಾಂಟ್ರಾಕ್ಟ್, ವಾಯ್ಡಾ, ವ್ಯಾಲಿಡಾ, ವಾಯ್ಡೇಬಲಾ? ಖಂಡಿತ ಇಟ್ ಇಸ್ ಅ ವಾಯ್ಡೇಬಲ್. ಯಾಕಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡುವಾಗ ಅಲ್ಲಿ ಏನಾಗಿತ್ತು, ಆ ಒಂದು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಈ ಮಿಸ್ಟರ್ ಆಯುಷ್ ಮಿಸ್ಟರ್ ಬಾಬಿಗೆ ಅಗೇನ್ಸ್ಟ್ ಕೇಸ್ ಕೊಟ್ಟರು, ಕರೆಕ್ಟ್ ಅಲ್ವಾ? ಮಿಸ್ಟರ್ ಆಯುಷ್ ಮಿಸ್ಟರ್ ಬಾಬಿಗೆ ಅಗೇನ್ಸ್ಟ್ ಕೇಸ್ ಕೊಟ್ಟರು. ಆದ್ರೆ ಅಕಾರ್ಡಿಂಗ್ ಟು ಸೆಕ್ಷನ್ 16 when a contract is induced by undue influence,
when it is induced by undue influence, where the relationship existing between the parties such that one of the parties in a position to dominate the will of the other. First, there must be a relationship dominate. What is the relationship between these two parties? Employer and employee ಅಂತ ಹೇಳೋ ರಿಲೇಶನ್ಶಿಪ್ ಇದೆ. ಅದವನು ಯೂಸ್ ಮಾಡಿದ್ದು ಪ್ರಮೋಷನ್ ಸರ್, ಪ್ರಮೋಷನ್ ಎಂಪ್ಲಾಯಿಯ ಬೆಟರ್ಮೆಂಟ್ಗೋಸ್ಕರ ಮಾಡಿದಲ್ವಾ ಸರ್? ಸೊ ಇಟ್ ಈಸ್ ಏನಾದರೂ ಹಿ ಯೂಸಸ್ ದಟ್ ಪೊಸಿಷನ್ ಟು ಅನ್ಫೇರ್ ಅಡ್ವಾಂಟೇಜಸ್ ಅಲ್ವಾ? ಕರೆಕ್ಟ್, ಹೌದು. ಯಾಕಂತ ಹೇಳಿದ್ರೆ ಫ್ಲಾಟ್ ಯಾವ ಬೆಲೆಗೆ ಖರೀದಿ ಮಾಡಿರೋದು? ಫ್ಲಾಟ್ ಸಾಧಾರಣ ಬೆಲೆಗಿಂತ ಕಮ್ಮಿ ಬೆಲೆಗೇನು ಅವನು ಖರೀದಿ ಮಾಡಿರೋದು. ಸೊ when the consent to an agreement is caused by undue influence, the contract is voidable at the option of the other parties whose consent was so caused. ಇಲ್ಲಿ ಕನ್ಸೆಂಟ್ ಬೈ ಮಾಡೋದು ಯಾವ ತರ? ಕನ್ಸೆಂಟ್ ತಗೊಂಡದು ಇನ್ಫ್ಲೂಯೆನ್ಸ್ ಮಾಡಿ ದ ಕಾಂಟ್ರಾಕ್ಟ್ ಇಸ್ ಸೈಡ್ ಟು ಬಿ voidable. ಸೊ ಇಲ್ಲಿ ಎರಡು ಆಪ್ಷನ್ ಇತ್ತು ಯಾರಿಗೆ? ಮಿಸ್ಟರ್ ಬಾಬಿಗೆ. ಒಂದ ಅಗ್ರಿಮೆಂಟ್ಗೆ ಅಗ್ರಿ ಮಾಡಬಹುದು ಅಥವಾ ರಿಸೈನ್ ಮಾಡಬಹುದು. ಅಂಡ್ ಹಿ ಅಗ್ರೀಡ್ ಎಟ್ ದ ಆಪ್ಷನ್ ಆಫ್ ದಟ್ ಪಾರ್ಟಿ ಅಂಡ್ ಆಫ್ಟರ್ವರ್ಡ್ಸ್ you can change your mind and withdraw. ಆಗ ಮಿಸ್ಟರ್ ಆಯುಷ್ ನೋಡಬೇಕು, ಮಿಸ್ಟರ್ ಬಾಬಿಗೆ ಆ ಒಂದು ಪ್ರಾಪರ್ಟಿ ಕೊಡಬೇಕು. ಸೊ ದಿಸ್ ಇಸ್ ಅಬೌಟ್ ದ ಅನ್ಡ್ಯೂ ಇನ್ಫ್ಲುಯೆನ್ಸ್. ಕ್ವೆಶ್ಚನ್ ನಂಬರ್ 10 ಕ್ಲಿಯರ್ ಅಲ್ಲ ಮಕ್ಕಳೇ? ಅರ್ಥ ಆಯ್ತಲ್ವಾ? ಏನಾದರೂ ಡೌಟ್ ಅಂಡ್ ಕ್ಲಾರಿಫಿಕೇಶನ್ಸ್ ಇದ್ರೆ ಕೇಳಿ. ನೆಕ್ಸ್ಟ್ 11th ಕ್ವೆಶ್ಚನ್. ಮಿಸ್ಟರ್ ಸೂರಜ್ ಪ್ರಾಮಿಸಸ್ ಮಿಸ್ಟರ್ ಮನೋಜ್ ಟು ಪೇಂಟ್ ಫ್ಯಾಮಿಲಿ ಪಿಕ್ಚರ್ ಫಾರ್ ₹20,000. ಓಕೆ, ಮಿಸ್ಟರ್ ಸೂರಜ್ ಪ್ರಾಮಿಸ್ ಮಾಡಿದ, ಹಿ ಇಸ್ ಅ ಪ್ರಾಮಿಸರ್ to Mr. Manoj. Okay. Assures that complete assignment on 15th March ಗೆ ಪೇಂಟ್ ಎಲ್ಲ ಮಾಡಿ ಕೊಡ್ತಾರೆ ಅಂತ ಹೇಳಿ ಅಸೈನ್ಮೆಂಟ್ ಮಾಡಿದ. ಅನ್ಫಾರ್ಚುನೇಟ್ಲಿ ಏನಾಯ್ತು, ಮಿಸ್ಟರ್ ಸೂರಜ್ ಈ ಒಂದು ಡೇಟ್ ಗಿಂತ ಮುಂಚೆ, ಅದಾയത് 1st March ಗೆ ತೀರಿ ಹೋದ. ಓಕೆ, ಸೊ ಹೀಸ್ ಅಸೈನ್ಮೆಂಟ್ ರಿಮೈನ್ಸ್ ಅಂಡರ್. ಅವನು ಕಂಪ್ಲೀಟ್ ಮಾಡಿರಲಿಲ್ಲ. ಸೊ ಈಗ ಕ್ವಶನ್ ಇಲ್ಲಿದ್ದು ಇದೊಂದು ಕತೆ. ಓಕೆ, ಕ್ಯಾನ್ ಮಿಸ್ಟರ್ ಮನೋಜ್ ಬೈಂಡ್ ದ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಮಿಸ್ಟರ್ ಸೂರಜ್ ಫಾರ್ ದ ಪ್ರಾಮಿಸ್ ಮೇಡ್ ಬೈ ಮಿಸ್ಟರ್ ಸೂರಜ್? ಮಿಸ್ಟರ್ ಸೂರಜ್ ಪೇಂಟಿಂಗ್ ಮಾಡಿ ಕೊಡ್ತಾನಂತ ಹೇಳಿ ಒಂದು ಪ್ರಾಮಿಸ್ ಕೊಟ್ಟನಲ್ಲ, ಆ ಪ್ರಾಮಿಸ್ ಯಾಕಂತ ಹೇಳಿದ್ರೆ ಯಾರಾದರೂ ಏನಾದರೂ ಮಾಡಿದರೆ ಅವರೇ ಇರುವ ನೆಕ್ಸ್ಟ್ ಒಬ್ಲಿಗೇಷನ್ಸ್ ಲೀಗಲ್ ರೆಪ್ರೆಸೆಂಟೇಟಿವ್ ಕಂಪ್ಲೀಟ್ ಮಾಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ತಾನೆ ಅಂತ ಹೇಳಿ ನನಗೇನಾದರೂ ಆದರೆ ನನ್ನ ಫ್ಯಾಮಿಲಿ ಆ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಬೇಕು, ಆ ಒಂದು ರೀತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಕರೆಕ್ಟ್, ನಮ್ಗೆ ಗೊತ್ತಿರೋ ವಿಷಯ, ಸಕ್ಸೆಷನ್ ಅಂಡ್ ಅಸೈನ್ಮೆಂಟ್ ಇರೋದು. ಸೊ ಇಲ್ಲಿ ಮಿಸ್ಟರ್ ಸೂರಜ್ ಒಂದು ಪೇಂಟ್ ಅಂತ ಹೇಳೋ ಒಂದು ವಸ್ತು, ಪೇಂಟಿಂಗ್ ದಟ್ ಇಸ್ ಅಬ್ಸಲ್ಯೂಟ್ಲಿ ಏನು ಒಬ್ಬ ವ್ಯಕ್ತಿಯ ಪರ್ಸನಲ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರೋದು. ಅವನು ಅದು ಮಾಡಿ ಕೊಡ್ತಾನಂತ ಹೇಳಿ ಅದು ಆ ಒಂದು ಕಂಪಲ್ಷನ್ ಲೀಗಲ್ ರೆಪ್ರೆಸೆಂಟೇಟಿವ್ಗೆ ಕೊಡೋಕೆ ಯಾವುದೇ ರೀತಿಯಲ್ಲಿ ಆಗಲ್ಲ. ಕರೆಕ್ಟಾ? ಸೊ ಫಸ್ಟ್ ಕ್ವಶನ್ ಏನು? ಕ್ಯಾನ್ ಮಿಸ್ಟರ್ ಮನೋಜ್ ಬೈಂಡ್ ಅಂತ ಹೇಳಿದ್ರು ಮೇಕ್ ದೆಮ್ ರೆಸ್ಪಾನ್ಸಿಬಲ್. ಯಾರನ್ನು? ಲೀಗಲ್ ಈಗ ಫಾರ್ ಎಕ್ಸಾಂಪಲ್ ಸೂರಜ್ ಆದರೆ ಸೂರಜನ ವೈಫ್ ಅಂತ ಅಂದ್ಕೊಳ್ಳುವ. ಸೂರಜನ ವೈಫ್ ಹತ್ರ ಮಿಸ್ಟರ್ ಮನೋಜ್ ಹೇಳೋದು ನೀನು ಪೇಂಟ್ ಮಾಡಿ ಕೊಡಬೇಕು ನನ್ನ ಫ್ಯಾಮಿಲಿ ಪಿಕ್ಚರ್, ಯಾಕಂತ ಹೇಳಿದ್ರೆ ಅವನೇನು ಮಾಡಿ ಕೊಡ್ತಾನಂತ ಹೇಳಿದ್ದಾನೆ. ಓಕೆ, ಅದು ಕೊಡಬೇಕಾ? Suppose Mr. Suraj had promised to deliver some photographs, not paintings, to Mr. Manoj on 15th March against payment of ₹10,000, but he died before that date. So, will the representative bound to deliver such photographs? So, ಎರಡು ಕಥೆ ಇದೆ. ಒಂದು, ಮಿಸ್ಟರ್ ಸೂರಜ್ ಪೇಂಟಿಂಗ್ ಮಾಡಿ ಕೊಡ್ತಾನಂತ ಹೇಳಿ 20,000. ಅದೇ ರೀತಿಯಲ್ಲಿ ಪೇಂಟಿಂಗ್ ಅಲ್ಲ, ಆಲ್ರೆಡಿ ಮಾಡಿರುವ ಪೇಂಟಿಂಗ್ ಅನ್ನು ಡೆಲಿವರಿ ಮಾಡ್ತಾನೆ ಅಂತ ಹೇಳಿ 10,000. ಇಲ್ಲಿ ಲೀಗಲ್ ರೆಪ್ರೆಸೆಂಟೇಟಿವ್ಗೆ ಫಸ್ಟ್ ಪಾಯಿಂಟ್ ಲಯಬಲ್ ಆಗುತ್ತಾ, ಸೆಕೆಂಡ್ ಪಾಯಿಂಟ್ ಲಯಬಲ್ ಆಗುತ್ತಾ? ದಿಸ್ ಇಸ್ ದ ಕ್ವಶನ್. ಸೊ ನಾವು ಆಗ ಹೇಳಿದ್ದೇನು, ಪರ್ಸನಲ್ ಸ್ಕಿಲ್ ಇರುವ ಜಾಗದಲ್ಲಿ ಆಗಲ್ಲ, ಪ್ರಾಪರ್ಟಿ ಆದರೆ ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಆನ್ಸರ್ ನಮಗೆ ಗೊತ್ತಿದೆ. ಸೊ ವಿಲ್ ಡಿಸ್ಕಸ್. ಸೊ ದ ಪರ್ಫಾರ್ಮೆನ್ಸ್ ಶುಡ್ ಬಿ ಡನ್ ಬೈ whom? So the parties to a contract must either perform or offer to perform their respective promises unless such performance is dispensed or excused by the law. So everyone has to perform what they have promised. ಅವರು ಏನು ಪ್ರಾಮಿಸ್ ಮಾಡಿದಾರೋ ಅದನ್ನು ಖಂಡಿತ ಅವರು ಮಾಡಲೇಬೇಕು. So promises bind the representative of the promiser in case of death. Okay, ಇಲ್ಲೇನು ಪ್ರಾಮಿಸಸ್ ಬೈಂಡ್ ಅಂತ ಹೇಳಿದ್ರೆ ಅವರು ಏನಾಗುತ್ತೆ, ರೆಸ್ಪಾನ್ಸಿಬಲ್ ಆಗುತ್ತೆ of the promiser represented legal representatives in case of death of such promises before such performance unless a contrary intention. contrary ಅಂತ ಹೇಳಿದ್ರೆ ಏನು, against ಪರ್ಫಾರ್ಮ್ ಮಾಡಬೇಕಂತ ಇಲ್ಲ, ಇವನೇ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಪರ್ಫಾರ್ಮ್ ಮಾಡಬೇಕು, ಇಲ್ಲಾಂದ್ರೆ ಆಟೋಮ್ಯಾಟಿಕ್ ಯಾರು ಪರ್ಫಾರ್ಮ್ ಮಾಡಬೇಕು, ಲೀಗಲ್ ರೆಪ್ರೆಸೆಂಟೇಟಿವ್ ಪರ್ಫಾರ್ಮ್ ಮಾಡಬೇಕು. ಓಕೆ, ಸೊ ಇಲ್ಲಿ ಸೆಕ್ಷನ್ ಅಲ್ಲಿ ಬರುವಾಗ as per section 40 this is all the provisions. It appears from the nature of the case that it was the intention of the parties to any contract that any promise contained should be performed by the promiser. First of all, yaar performance madbeku, promiser himself. Such promise must be performed by the promiser. No one
ಕರೆಕ್ಟಾ? ಸರಿ, ಪ್ರಾಮಿಸ್ ಶುಡ್ ಬಿ ಪರ್ಫಾರ್ಮ್. ಇಲ್ಲಿ ನೇಚರ್ ಆಫ್ ದ ಕೇಸ್, ಇಂಟೆನ್ಷನ್ ಆಫ್ ದ, ಇಫ್ ಇಟ್ ಈಸ್ ಅಪಿಯರ್ಸ್ ಫ್ರಮ್ ದ ನೇಚರ್ ಆಫ್ ದ ಕೇಸ್, ಇಟ್ ಮೀನ್ಸ್ ಇಟ್ ಈಸ್ ಬೇಸ್ಡ್ ಆನ್ ದ ಕೇಸ್. ಇಟ್ ವಾಸ್ ಇಂಟೆನ್ಷನ್ ಆಫ್ ದ ಪಾರ್ಟೀಸ್ ಎನಿ ಕಾಂಟ್ರಾಕ್ಟ್ ದಟ್ ಎನಿ ಪ್ರಾಮಿಸ್ ಕಂಟೆಂಟ್ ಶುಡ್ ಬಿ ಪರ್ಫಾರ್ಮ್ ದ ಪ್ರಾಮಿಸರ್ ಅಂತ ಹೇಳಿದ್ರೆ ಪ್ರಾಮಿಸರೇ ಪರ್ಫಾರ್ಮ್ ಮಾಡಬೇಕು. ಇನ್ ಎನಿ ಅದರ್ ಕೇಸ್ ಆದರೆ ಲೀಗಲ್ ರೆಪ್ರೆಸೆಂಟೇಟಿವ್. ಓಕೆ, ದ ಪ್ರಾಮಿಸ್ ಆರ್ ಲೀಗಲ್ ಮೇ ಎಂಪ್ಲಾಯ್ ಅ ಕಾಂಪಿಟೆಂಟ್ ಪರ್ಸನ್ ಅಂತ ಹೇಳಿದ್ರೇನು? ಸೊ ಸೆಕ್ಷನ್ 11 ಪ್ರಕಾರ ಒಂದು ಇವನ ಏಜೆಂಟ್ ಆಗಿರ್ಬೋದು, ಅವನು ಮೇಜರ್ ಆಗಿರಬೇಕು, ಸೌಂಡ್ ಮೈಂಡ್ ಆಗಿರಬೇಕು, ಇನ್ಸಾಲ್ವೆಂಟ್ ಆ ಥರ ಕನ್ವಿಕ್ಸ್ ಏನಾಗಬಾರ್ದು. ಈ ಥರ ಏನಾದರೂ ಅಪಾಯಿಂಟ್ ಮಾಡಿದರೆ ಅವರಿಗೆ ಪರ್ಫಾರ್ಮೆನ್ಸ್ ಮಾಡಬೇಕು, ಪರ್ಫಾರ್ಮೆನ್ಸ್ ಮಾಡ್ಬೋದು, ಪ್ರಾಮಿಸರೇ ಮಾಡಬೇಕಂತ ಇಲ್ಲ. ಓಕೆ, ಇನ್ ಟರ್ಮ್ಸ್ ದಿಸ್ ಈಸ್ ಅ ಪ್ರೊವಿಷನ್. ಸೊ ಇಫ್ ಯು ಆರ್ ಜಸ್ಟ್ ಟೇಕಿಂಗ್ ದ ಕನ್ಕ್ಲೂಷನ್ ಇನ್ ದ ಫ್ಯಾಕ್ಟ್ಸ್ ಆರ್ ಅಬ್ಸರ್ವೆನ್ಸಸ್, in terms of the provision of section 40 stated above, in case of where Mr. Suraj has to paint a family picture, and this is the same concept, kate enu anta heltare. In terms of provisions of section 37, in case where Mr. Suraj had promised to deliver some photograph, the legal representative shall be bound to deliver. So first question enanu? First question answer. This is the answer for first question. This is the answer for the second one. So where Mr. Suraj had to paint a picture, and personal picture ಅಂತ ಹೇಳಿದ್ರೇನು? ಇಸ್ ಅ ಪೇಂಟಿಂಗ್ ಯಾವತ್ತು ಪರ್ಸನಲ್ ಸ್ಕಿಲ್. ಪರ್ಸನಲ್ ಸ್ಕಿಲ್ ಇರುವ ಜಾಗದಲ್ಲಿ ಯಾರು ಮಾಡಬೇಕು? ಪ್ರಾಮಿಸರೇ ಮಾಡಬೇಕು, ಬೇರೆ ಯಾರಿಗೂ ಮಾಡಲಿಕ್ಕೆ ಅನುಮತಿ ಇಲ್ಲ. ಆದರೆ ಪರ್ಸನಲ್ ಸ್ಕಿಲ್ ಇರದ, ಈಗ ಒಂದು ಫೋಟೋಗ್ರಾಫ್ಸ್ ಆಲ್ರೆಡಿ ಮಾಡಿ ಇಟ್ಟಿದ್ದಾನೆ, ಅದು ತೆಗೆದು ಕೊಡ್ಲಿಕ್ಕೆ ಯಾರಿಗಾಗುತ್ತೆ? ಲೀಗಲ್ ರೆಪ್ರೆಸೆಂಟೇಟಿವ್ ಆಗುತ್ತೆ. ಸೊ ದೇ ಕ್ಯಾನ್ ಡೂ ಇಟ್, ನೋ ವರೀಸ್. ಓಕೆ, ಕರೆಕ್ಟಾ? ಸನ್ಸ್ ಗೊತ್ತಾಯ್ತಲ್ಲ? ಪರ್ಸನಲ್ ಇದು ಬೇರೆ ಯಾವುದೇ ಈ ಥರದ ತುಂಬಾ ಕ್ವಶನ್ಸ್ ರಿಪೀಟ್ ಆಗಿದೆ. ಸೊ ಪರ್ಸನಲ್ ಸ್ಕಿಲ್ ಆ್ಯಂಡ್ ಜಡ್ಜ್ಮೆಂಟ್ ಇರುವ ಜಾಗದಲ್ಲಿ ದೇ ಆರ್ ದ ರೈಟ್ ಪರ್ಸನ್ ಟು ಪರ್ಫಾರ್ಮ್ ಇಟ್. ಇನ್ ಎನಿ ಅದರ್ ಸಿಚುವೇಶನ್ಸ್ ಅಲ್ಲಿ ಏನು ಮಾಡಬೇಕು? ಲೀಗಲ್ ರೆಪ್ರೆಸೆಂಟೇಟಿವ್ ಅಥವಾ ಏಜೆಂಟ್ಸ್ ಅದನ್ನು ಮಾಡ್ಬೋದು. ಓಕೆ, ಪರ್ಸನಲ್ ಸ್ಕಿಲ್ ಇರದ ಜಾಗದಲ್ಲಿ. ಕ್ಲಿಯರ್ ಅಲ್ವಾ? ಡೌಟ್ ಏನಿಲ್ಲ, ಕೇಳಿ, ಡೌಟ್ ಇದ್ರೆ ಕೇಳಿ. ಓಕೆ, ನೆಕ್ಸ್ಟ್ 12th one. It is also a repeated type of questions. Mr. Sohanlal sold 10 acres of his agricultural land to Mr. Mohanlal. Okay, Mohanlal on 25th September 2022 for rupees 25 lakh. Okay. The property papers mentioned a condition. Okay, ಒಂದು ಕಂಡೀಷನ್ ಆ ಪ್ರಾಪರ್ಟಿ ಪೇಪರ್ ನಲ್ಲಿ ಇತ್ತು ಅಂತ. Amongst other ಬೇರೆ ಅದರ ಜೊತೆ that who so ever purchase, ಯಾರೆಲ್ಲ ಈ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರ 9 acres ಯೂಸ್ ಮಾಡಬಹುದು. ಆದರೆ 1 acre ಇದೆಯಲ್ಲ, ಅದು ನನ್ನ 1 acre as my son. Okay, then 1 acre has to be allowed to be used by Mr. Chotlal, son of the seller, for carrying out the farming or ಅದರ್ ಆಕ್ಟಿವಿಟೀಸ್ ಆಸ್ ಪರ್ ಹಿಸ್ ಚಾಯ್ಸ್. 3 ಜನ ಇದ್ದಾರೆ, ಕರೆಕ್ಟ್ ಅಲ್ಲ? ಮಿಸ್ಟರ್ ಸೋಹನ್ಲಾಲ್ ಮಿಸ್ಟರ್ ಮೋಹನ್ಲಾಲ್ಗೆ ಸೇಲ್ ಮಾಡೋಗೆ ಹೇಳಿದ್ದು 10 acre ಸೇಲ್ ಮಾಡ್ತೀನಿ, ಅದರ ವ್ಯಾಲ್ಯೂ ಓನ್ಲಿ 9 acreಗೆ. 1 acre ಏನು? 1 acre ಅನ್ನ ಮಗನೇ ಕೊಡಬೇಕು, ಅವನಿಗೆ ಕೃಷಿ ಮಾಡಲಿಕ್ಕೆ, ಅಥವಾ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ. ಈಗ ಅದನ್ನು ಮೋಹನ್ಲಾಲ್ ಮತ್ತೆ ಯಾರಿಗಾದ್ರೂ ಟ್ರಾನ್ಸ್ಫರ್ ಮಾಡಿದ್ರು ಅವರಿಗೂ ಅದೇ ಕಂಡೀಷನ್ಸ್ ಅಪ್ಲಿಕೇಬಲ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಎಸ್, ಹೂ ಸೋ ಹೆವರ್, ದಟ್ಸ್ ಹೂ ಸೋ ಹೆವರ್. ಓಕೆ, and 12th October Mr. Sohanlal ತೀರಿ ಹೋದ. ಓಕೆ, ಎಂಟರ್ ಮಾಡಿದ 25th December ಒಂದು 10 to 15 days ಲಾಗ ತೀರಿ ಹೋದ. ಲೀವಿಂಗ್ ಬಿಹೈಂಡ್ ಹಿಸ್ ಸನ್ ಅಂಡ್ ಲೈಫ್, ಪ್ರಾಪರ್ಟಿ ಅಲ್ಲೇ ಬಾಕಿ ಇಟ್ಟು ತೀರಿ ಹೋದ. on 15th October purchaser started construction of auditorium on the whole 10 acres. ಓಕೆ, ಅಂಡ್ ಡಿನೈಡ್ ಎನಿ ಲ್ಯಾಂಡ್, ಯಾಕಂದ್ರೆ ಅವನು ಹೇಳಿದ್ದಾನೆ ಅದು ನಾನು ಕೊಡಲ್ಲ, ಯಾಕಂದ್ರೆ ನಾನು ಬೈ ಮಾಡಿದ್ದು 10, ಅದ್ರ ಕಂಡೀಷನ್ಸ್ 1 acreಗೆ ಕಂಡೀಷನ್ಸ್ ಇದು. ಓಕೆ, ಈಗ ನಾವು ಚೋಟ್ಲಾನ್ ಏನು ಮಾಡ್ತಾನೆ? ಕೇಸ್ ಕೊಡಬೇಕು, ಯಾಕಂತೇಳಿ ನನಗೆ 1 acre ಕೊಡ್ತಾನಂತ ಹೇಳಿ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಈಗ ನಾನು ಕೊಡಲ್ಲ ಅಂತ ಹೇಳಿ ನಾನು ಸುಮ್ಮನೆ ಇರ್ತೇನೆ? ಇಲ್ಲ. ಸೊ ಇಲ್ಲಿ in the above light of the provisions of Indian contract, I decide upon Mr. Chotlal plans of action. It means ಅವನಿಗೆ ಏನಾದರೂ ರೈಟ್ಸ್ ಇದೆಯಾ, ಕೇಸ್ ಕೊಟ್ರೆ ಸಕ್ಸಸ್ ಆಗ್ತಾನಾ? ಈ ತರದ ಕ್ವಶನ್ಸ್ ಇಲ್ಲಿ ಕೇಳಿರೋದು. ನಾವು ಆಲ್ರೆಡಿ ಅದರ ಆನ್ಸರ್ಸ್ ಹೇಳಿದೀವಿ, ಕರೆಕ್ಟ್ ಅಲ್ಲ? ಆನ್ಸರ್ಸ್ ಹೇಳಿದೀವಿ, ಯಾಕಂತ ಹೇಳಿದ್ರೆ ಒಂದು ಕಾಂಟ್ರಾಕ್ಟ್ ಇಲ್ಲಿ ಕಂಡೀಷನ್ಸ್ ಮೆನ್ಷನ್ ಮಾಡಿದ್ರೆ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಆ್ಯಂಡ್ ಇಟ್ ಈಸ್ ಬೇಸ್ಡ್ ಆನ್ ದ ಕನ್ಸಿಡರೇಷನ್ ಕಾನ್ಸೆಪ್ಟ್, ಕನ್ಸಿಡರೇಷನ್ ಆ್ಯಂಡ್ ಪ್ರಿವಿಟಿ, ಎವ್ರಿಥಿಂಗ್ ಇದೆ. ಸೊ ವಿಲ್ ಡಿಸ್ಕಸ್. ಓಕೆ, ಇಲ್ಲಿಂದ ಇಲ್ಲಿ ತನಕ ಪ್ರೊವಿಷನ್ಸ್ ಇದೆ. ದ ಪ್ರಾಬ್ಲಮ್ ಆಸ್ಕ್ಡ್ ಇನ್ ದ ಕ್ವಶನ್ಸ್ ಇಸ್ ಬೇಸ್ಡ್ ಆನ್ ದ ಪ್ರೊವಿಷನ್ಸ್ ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆಸ್ ಕಂಟೈನ್ ಇನ್ 2D ಯಾವ ಬಗ್ಗೆ ಹೇಳ್ತದೆ? ಕನ್ಸಿಡರೇಷನ್, ರೈಟ್? ಕನ್ಸಿಡರೇಷನ್. ಸೊ ಅ ಪ್ರಿನ್ಸಿಪಲ್ಸ್ ಆಫ್ ಪ್ರಿವಿಟಿ ಆಫ್ ಕನ್ಸಿಡರೇಷನ್. ಪ್ರಿವಿಟಿ ಅಂತ ಹೇಳಿದ್ರೆ ಏನು? ಸ್ಟ್ರೇಂಜರ್. ನಮ್ಮ ಕಾಂಟ್ರಾಕ್ಟ್ ನಾವು ಯಾವತ್ತೂ ಹೇಳೋದು ಕಾನ್ಸೆಪ್ಟ್ ಇದೆ, ದೇರ್ ಕ್ಯಾನ್ ಬಿ ಪ್ರಿವಿಟಿ ಆಫ್ ಕನ್ಸಿಡರೇಷನ್ ಬಟ್ ದೇ ಕ್ಯಾನಾಟ್ ಬಿ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್. ನಾವು ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಹೇಳ್ತಿದ್ದೇವಲ್ಲ, ಈಗ ನಾನು ನಿಮ್ಮ ಮಧ್ಯೆ ಕಾಂಟ್ರಾಕ್ಟ್ ಆದರೆ ಥರ್ಡ್ ಪಾರ್ಟಿಗೆ ಬಂದು ನನ್ನ ಅಗೇನ್ಸ್ಟ್ ನಿಮ್ಮ ಅಗೇನ್ಸ್ಟ್ ಕೇಸ್ ಕೊಡೋಕ್ಕಾಗಲ್ಲ, ಬಿಕಾಸ್ ಕಾಂಟ್ರಾಕ್ಟ್ ಬಿಟ್ವೀನ್ ಅಸ್. ಆದರೆ ನಾನು ನಿಮಗೆ ಏನಾದರೂ ಕೊಡ್ಲಿಕ್ಕಿದ್ರೆ ನನ್ನ ಪರವಾಗಿ ಬೇರೆ ಯಾರಾದರೂ ಕೊಟ್ಟರೂ ಸಾಕು. ಸೊ ಕನ್ಸಿಡರೇಷನ್ಗೆ ಥರ್ಡ್ ಪಾರ್ಟಿ ಆಗ್ಬೋದು, ಆದರೆ ಕಾಂಟ್ರಾಕ್ಟ್ಗೆ ಥರ್ಡ್ ಪಾರ್ಟಿ ಆಗೋಕ್ಕಾಗಿ ಆಗಲ್ಲ. ಕ್ಲಿಯರ್? ಸೊ ಇಲ್ಲಿ ಏನಾಗುತ್ತೆ ಅಂತ ನೋಡುವ. ಇದಕ್ಕೊಂದು ಫೇಮಸ್ ಕೇಸ್ ಲೋ ಇದೆ. ಫೇಮಸ್ ಕೇಸ್ ಲೋ ಇಟ್ ಈಸ್ ಚಿನ್ನಯ್ಯ ವರ್ಸಸ್ ರಾಮಯ್ಯ.
ಅಮ್ಮ ಏನು ಮಗಳಿಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡುವಾಗ ಅವ್ರು ಹೇಳಿದ್ರು, ನನ್ನ ತಮ್ಮ ಇದ್ದಾನೆ, ಅವನಿಗೆ ನೀನು ಸ್ವಲ್ಪ ಆನ್ವಿಟಿ ಕೊಡಬೇಕು, ನೀನು ನನಗೆ ಏನು ಕೊಡಬೇಕಂತಿಲ್ಲ, ನಾನು ಗಿಫ್ಟ್ ಕೊಡ್ತೇನೆ ಅಂತ ಹೇಳಿ. ಸೊ ಕಾಂಟ್ರಾಕ್ಟ್ ಯಾರ ಮಧ್ಯೆ? ಅಮ್ಮ ಮಗಳ ಮಧ್ಯೆ, ಕರೆಕ್ಟ್ ಅಲ್ಲ? ಆಗ ಮಗಳಿಗೆ ಒಂದು ಕಂಡೀಷನ್ ಆ್ಯಡ್ ಮಾಡ್ತಾರೆ, ನೀನು ಎಲ್ಲ ವರ್ಷ ಸ್ವಲ್ಪ ಸ್ವಲ್ಪ ಅಮೌಂಟ್ ನಿನ್ನ ಅಂಕಲ್ಗೆ ಕೊಡಬೇಕು, ನನ್ನ ತಮ್ಮನೇ ಕೊಡಬೇಕು, ಅಣ್ಣನೇ ಕೊಡಬೇಕು ಅಂತೇಳಿ ಕಾಂಟ್ರಾಕ್ಟ್ ಇತ್ತು. ಸೊ ಇಲ್ಲಿ ಕೊಟ್ಟ ಅಮ್ಮ ತೀರಿ ಆದ್ಮೇಲೆ ಅವಳು ಕೊಡ್ಲಿಕ್ಕೆ ತಯಾರಾಗಲಿಲ್ಲ. ಯಾಕಂತ ಹೇಳಿದ್ರೆ ಅಮ್ಮ ನನಗೆ ಗಿಫ್ಟ್ ಕೊಟ್ಲು, ನಾನು ಇಬ್ಬರ ಮಧ್ಯೆ ಕಾಂಟ್ರಾಕ್ಟ್, ನಿನಗೆ ಯಾಕೆ ನಾನು ಕೊಡಬೇಕು, ಯಾಕಂದ್ರೆ ನೀನು ನನಗೆ ಕಾಂಟ್ರಾಕ್ಟ್ಲೆ ಪಾರ್ಟಿ ಅಲ್ಲ ಅಲ್ವಾ? ಸೊ ಆ ಒಂದು ಸಿಚುವೇಶನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಮ್ಮ ಈ ಮಗಳಿಗೆ ಕೊಟ್ಟ ಕನ್ಸಿಡರೇಷನ್ ಇದೆಯಲ್ಲ, ದ್ಯಾಟ್ ಕನ್ಸಿಡರೇಷನ್ ಈಸ್ ಈಕ್ವಲ್ ಟು ಅಂಕಲ್ ನಿನಗೆ ಕೊಟ್ಟ ಥರ. ಮೀನ್ಸ್ ಅಂಕಲ್ ನನಗೇನು ಕೊಡಲಿಲ್ಲ, ಮತ್ತೆ ಯಾಕೆ ನಾನು ಅಂಕಲ್ಗೆ ಕೊಡಬೇಕು ಅಂತ ಇದ್ರೆ ದಟ್ ಇಸ್ ಕಾಲ್ಡ್ ಅಸ್ ಪ್ರಿವಿಟಿ ಆಫ್ ಕನ್ಸಿಡರೇಷನ್. ಸೊ ಅಂಕಲ್ ಮತ್ತು ನಿನ್ನ ಮಧ್ಯೆ ಕಾಂಟ್ರಾಕ್ಟ್ ಅಲ್ಲಿ ಅಮ್ಮ ಕೊಟ್ಟ ಪ್ರಾಪರ್ಟಿ ಇದೆಯಲ್ಲ, ದಟ್ ಈಸ್ ಯಾರು ಕೊಟ್ಟ ಥರ? ಅಂಕಲ್ ಕೊಟ್ಟ ಥರ. ದಟ್ ಈಸ್ ಕಾಲ್ಡ್ ಅಸ್ ಪ್ರಿವಿಟಿ ಆಫ್ ಕನ್ಸಿಡರೇಷನ್. ಜಸ್ಟ್ ಕೇಸ್ಲು ಒಂದು ಓವರ್ ವ್ಯೂ ಹೇಳಿದ್ದು ಮಾತ್ರ, ಕೇಸ್ಲು ಎಕ್ಸ್ಪ್ಲೈನ್ ಮಾಡಿದಲ್ಲ. ಸೊ ಕನ್ಸಿಡರೇಷನ್ ಈಸ್ ಒನ್ ಆಫ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್, ಕರೆಕ್ಟ್? ಇಟ್ ಕ್ಯಾನ್ ಫ್ಲೋ ಫ್ರಮ್ ದ ಪ್ರಾಮಿಸರ್ or any other person. It can be consideration at the desire of the promiser, but consideration may be moved from promisee or any other person in the view of the clear language used consideration in the section 2. It is not necessary that consideration should be furnished by the promise. This is explanation, okay, little bit of interpretation. A promise is informed if there is a consideration for it, it is quite immaterial. Illinda bandide, idu immaterial, whether it moves from the promisee or any other person. Ultimately ಏನು ಸಿಗಬೇಕು? ಪ್ರಾಮಿಸರಿಗೆ ಕನ್ಸಿಡರೇಷನ್ ಸಿಕ್ಕಿದ್ರೆ ಮಾತ್ರ ಸಾಕು. Held that the consideration legitimately, okay, as per the according to the law, move from the third party, and it is accepted principle of law in India. Okay, in India means Indian Contract Act, correct? Consideration ಯಾರು ಕೊಡಬೇಕಂತಿಲ್ಲ, ಪ್ರಾಮಿಸ್ ಏನೇ ಕೊಡಬೇಕಂತಿಲ್ಲ. even it is given by any other party, the promiser has to accept and make the transaction as valid. ಇಲ್ಲಿ ಏನು ಹೇಳ್ತಾರೆ? In the given problem, ಕತೆ ಓದೋದಾದ್ರೆ, in the contract for the transfer jot loss or consideration of the third party, correct explanation with provisions ಹೇಳ್ತಾರೆ, has entered into a contract with Mr. Mohanlal, but Mr. Chotlal had not given any consideration to Mr. But the consideration did flow from the Sohanlal to Mohanlal on that behalf of Mr. Chotalal. ಇಲ್ಲಿ ಮೋಹನ್ಲಾಲ್ಗೆ ಯಾರು ಏನು ಕೊಡಲಿಲ್ಲ, ಚೋಟಲಾಲ್ ಏನು ಕೊಡಲಿಲ್ಲ. ಆದರೆ ಸೋಹನ್ಲಾಲ್ ಪ್ರಾಪರ್ಟಿ ಕೊಟ್ಟಿದ್ದಾನಲ್ಲ, ಅದು ಯಾರು ಕೊಟ್ಟ ತರಹ? ಅದು ಚೋಟಲಾಲ್ ಮೋಹನ್ಲಾಲ್ಗೆ ಕೊಟ್ಟ ರೀತಿಯಲ್ಲಿ ಅಂತ ಅಸ್ಯೂಮ್ ಮಾಡಿ ನಮಗೆ ಕಾಂಟ್ರಾಕ್ಟ್ ಕ್ಲೋಸ್ ಮಾಡಬಹುದು. ಇಟ್ ಮೀನ್ಸ್ ಮೋಹನ್ಲಾಲ್ ಮತ್ತು ಚೋಟಲಾಲ್ ಮಧ್ಯೆ ಒಂದು ಕಾಂಟ್ರಾಕ್ಟ್ ಇದೆ, and they have to follow the terms and conditions, and such consideration from the third party is sufficient to enforce the promise Mr. Mohanlal to allow Mr. Chotalal to use 1 acre of land. So case ಕೊಟ್ರೆ ಏನಾಗ್ತಾನೆ? ಸಕ್ಸೀಡ್ ಆಗ್ತಾನೆ. So further deed of sale, the promise made by Mr. Mohanlal to Mr. Chotalal to allow use 1 acre were executed simultaneously, and for there should be regarded as one transaction. There was sufficient consideration for it. So Mohanlal Chotalal ಮಧ್ಯೆ ಯಾವುದೇ ಕಾಂಟ್ರಾಕ್ಟ್ ಇಲ್ಲ ಅಂತ ಹೇಳಿದ್ರು, there is an implied contract, therefore it is a simultaneously one transaction in consideration ಇದೆ ಅಂತ ನಾವು ಅಸ್ಯೂಮ್ ಮಾಡಬೇಕು. ಕ್ಲಿಯರಾ? ಸೊ ಇಲ್ಲಿ ಸ್ವಲ್ಪ ಕೂಡ ಇದರ ಒಂದು ಕಾನ್ಸೆಪ್ಟ್ ಆ್ಯಡ್ ಮಾಡಿದ್ದಾರೆ, ಕಾವನೆಂಟ್ ಕಂಡೀಷನ್ಸ್. ಓಕೆ, ಇಲ್ಲಿ ಏನು ಕಂಡೀಷನ್ಸ್? 2 ಕ್ವೆಶನ್ಸ್ ಇದೆ ಅಲ್ಲ, ಒಂದು ಚೋಟ್ಲಾಲ್ಗೆ ಸಿಗುತ್ತಾ, ಸೆಕೆಂಡ್ ಒನ್ ಅವನು ಆಡಿಟೋರಿಯಂ ಕನ್ಸ್ಟ್ರಕ್ಷನ್ ಮಾಡಿದ್ದಾನೆ, ಸೊ ಅದೊಂದು ಕಂಡೀಷನ್. ಸೊ ಇಲ್ಲಿ ಮೋರ್ ಓವರ್ ಇಟ್ ಈಸ್ ಪ್ರೊವೈಡೆಡ್ ದಟ್ ಇನ್ ಕೇಸ್ ಆಫ್ ಕಾವನೆಂಟ್ ರನ್ನಿಂಗ್ ವಿತ್ ದ ಲ್ಯಾಂಡ್ ವೇರ್ ಎ ಪರ್ಸನ್ ಪರ್ಚೇಸಸ್ ಲೋನ್ ವಿತ್ ದ ನೋಟಿಸ್ ದಟ್ ದ ಓನರ್ ಆಫ್ ದ ಲ್ಯಾಂಡ್ is bound by certain duties offering the covenant affecting may be enforced by the successor of the seller. ಈಗ ಮೋಹನ್ಲಾಲ್ ಅದನ್ನು ಬಿ ಎಂಬ ಒಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಬಿ ಮತ್ತೆ ಚೋಟಲಾಲ್ ಮಧ್ಯೆ ಒಂದು ಕಾಂಟ್ರಾಕ್ಟ್ ಇದೆ. ಬಿ ಅದನ್ನು ಸಿ ಗೆ ಟ್ರಾನ್ಸ್ಫರ್ ಮಾಡಿದ್ರು, ಸಿ ಮತ್ತೆ ಚೋಟಲಾಲ್ ಮಧ್ಯೆ ಒಂದು ಕಾಂಟ್ರಾಕ್ಟ್ ಇದೆ. ಕರೆಕ್ಟಾ? ಸೊ ದಟ್ ಇಸ್ ಕಾಲ್ಡ್ as covenant till there is no such kind of time. ಎಷ್ಟು ವರ್ಷ ಅದು ಇರುತ್ತೋ ಅಷ್ಟು ವರ್ಷ, ಅನ್ಲೆಸ್ ಅದರ್ವೈಸ್ ಚೋಟಲಾಲ್ ದ ಸಕ್ಸೆಸರ್ ಅವನು ಚೇಂಜ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಮಾತ್ರ ಚೇಂಜ್ ಆಗುತ್ತೆ, ಇಲ್ಲ ಅಂದ್ರೆ ನೆಕ್ಸ್ಟಿಗೂ ಚೇಂಜ್ ಆಗುತ್ತೆ. ಈ ಚೋಟಲಾಲ್ನಿಗೆ ಮಗ ಬಂದ್ರು ಅವನಿಗೆ ಅಪ್ಲಿಕೇಬಲ್ ಆಗುತ್ತೆ. ಓಕೆ, in such a case a third party to a contract can finally suit for, although it has not moved the consideration. ಇಲ್ಲಿ ಕನ್ಸಿಡರೇಷನ್ ಕೊಟ್ಟರೆ ಯಾರು? ಸೋಹನ್ಲಾಲ್. ಆದ್ರೂ ಚೋಟಲಾಲ್ಗೆ ಮೋಹನ್ಲಾಲ್ಗೆ ಅಗೇನ್ಸ್ಟ್ ಕೇಸ್ ಕೊಡಬಹುದು. ಹೆನ್ಸ್ Mr. Chotalal is entitled to file a petition against Mr. Mohanlal for the execution of the contract. ಸೊ ನಾವು ಸ್ವಲ್ಪ ಕ್ವೆಶನ್ಸ್ ಡಿಸ್ಕಸ್ ಮಾಡಿದ್ದೀವಿ. ಸೊ
ನಿಮಗೆ ಇಷ್ಟು ಕ್ವಶನ್ಸ್ ಅರ್ಥ ಆಯಿತು ಅಂತ ನಾನು ಅಸ್ಯೂಮ್ ಮಾಡ್ತೀನಿ. ನಿಮಗೆ ಏನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಕಾನ್ಸೆಪ್ಟ್ ಬಗ್ಗೆ ನಾವಿನ್ನು ವೀಡಿಯೋ ಮಾಡಬೇಕು ಅಂತ ಇದ್ದರೆ ಪ್ಯೂರ್ ಕನ್ನಡದಲ್ಲಿ ನಾವು ವೀಡಿಯೋ ಮಾಡ್ತೀವಿ. ಯಾವುದಾದ್ರೂ ಕಾನ್ಸೆಪ್ಟ್ CA ಫೌಂಡೇಶನ್ ನಿಮಗೆ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾರ್ದು ಫ್ರೆಂಡ್ಸ್ CA ಫೌಂಡೇಶನ್ ಕಲಿತಾ ಇದ್ದರೆ ಅವರಿಗೂ ವೀಡಿಯೋ ಒಂದು ಶೇರ್ ಮಾಡಿ. ಸೊ ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ಕ್ಲಾಸ್.